ಗಣರಾಜ್ಯೋತ್ಸವದ ದಿವಸ ನಮ್ಮ ಡೈರೆಕ್ಟರ್ ಅನಿಲ್ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ಸಿನಿಮಾ ಬಹಳ ಮಜವಾಗಿದೆ, ತುಂಬಾ ಫಾಸ್ಟ್ ಆಗಿದೆ. ಆಕ್ಚುಲಿ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ಅಂತ ಚಿಕ್ಸಿಗೆ ನಾನು ಹೇಳ್ತಿದ್ದೆ, ಬಟ್ ಸೆಕೆಂಡ್ ಹಾಫ್ ಅದಕ್ಕಿಂತ ಸೂಪರ್ ಆಗಿದೆ. ಅಂಡ್ ಚಿಕ್ಕುಗೆ ಇದು ಒಂದು ಪರ್ಫೆಕ್ಟ್ ಸಿನಿಮಾ. ಅಂಡ್ ಅವರು ಹೀರೋ ಆಗಿ ಈ ಸಿನಿಮಾಲ್ ಕಾಣಿಸ್ಕೊಂತಿರೋದು ನಮ್ಗೆಲ್ರು ಬಹಳ ಸಂತೋಷ. ಈ ಸಿನಿಮಾ ನೋಡಿ ಸಖತ್ ಮಜಾ ಇದೆ. ಬರೀ ಡಾನ್ಸ್ ಮಾಡಿಲ್ಲ, ಡಾನ್ಸ್ ಸಖತ್ ಮಾಡಿದ್ದಾರೆ. ಸೊ ನಾವೆಲ್ಲ ಸ್ವಲ್ಪ ಡಾನ್ಸ್ ಬರುತ್ತೆ ಅನ್ಕೊಂಡಿದ್ವಿ, ಈಗ ನಮಗೆ ಕಾಂಪಿಟೇಷನ್ ಚಿಕ್ಕನು ಕೊಡ್ತಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಸಿನಿಮಾ 2 ಕಾಲ್ ಅವರು ಹೋಗಿದ್ದೇ ಗೊತ್ತಾಗಿಲ್ಲ. ಚಿಕ್ಕಣ ಒಂದು ಡ್ಯಾನ್ಸ್ ಆಗಿರ್ಲಿ, ಆಕ್ಟಿಂಗ್ ಆಗಿರ್ಲಿ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಯಾವ ಹೀರೋಗಿಂತ ಕಮ್ಮಿ ಎಲ್ಲ ಚಿಕ್ಕಣ ಅಂತ ಗ್ಯಾರಂಟಿ ಹೇಳ್ಬೋದು. ಎಲ್ಲರೂ ಬನ್ನಿ, 2 ಕಾಲ್ ಅವರು ತುಂಬಾ ನಕ್ಕಿ ಮಜಾ ಮಾಡ್ತೀರಾ ಸಿನಿಮಾನ. ಸಿನಿಮಾ ನೋಡಿದೆ, ತುಂಬಾ ಇಷ್ಟ ಆಯ್ತು. ಸಖತ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ರವಿಶಂಕರ್ ಅವ್ರದ್ದು ಚಿಕ್ಕಣ್ಣ ಅವ್ರದ್ದು ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಶರಣ್ ಅವ್ರು ಬರ್ತಾರೆ, ಇಡೀ ಸಿನಿಮಾ ಕ್ರೆಡಿಟ್ ಅವ್ರು ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಸಖತ್ ಕಾಮಿಡಿ ಅಂತೂ ವರ್ಕೌಟ್ ಆಗಿದೆ. ಆಮೇಲೆ ಚಿಕ್ಕಣ್ಣ ಅವರು ಹೀರೋ ಆಗಿದ್ದಾರೆ ಸಖತ್ತಾಗಿ. ಆಮೇಲೆ ಡ್ಯಾನ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಆಮೇಲೆ ಎಮೋಷನ್ ಇದೆ, ಕಾಮಿಡಿ ಇದೆ. ಮುಂಚಿನ ತರ ಅವರು ಅತಿ ಹೆಚ್ಚು ಸಿನಿಮಾಗಳು ಮಾಡ್ಬೇಕಂತ ಹೇಳ್ತೀನಿ. ಆಮೇಲೆ ಸಿನಿಮಾ ಸಖತ್ತಾಗಿದೆ, ಸೂಪರ್ ಆಗಿದೆ. ಯಾರ್ದಿದು ಏನು ಅಲ್ಲಿ ನಾನೆಲ್ಲ ಫಸ್ಟ್ ಇವ್ರುಗಳು ಹೇಳ್ಬಿಡ್ಲಿ, ಯಾಕಂದ್ರೆ ನಾವು ಅವಾಗಿಂದ ಮಾತಾಡಿದೀವಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನಾನ್ ಮಾತಾಡಿದೀನಿ. ಏನಿದ್ರು ನಮ್ಮ ಸ್ನೇಹಿತರುಗಳು ಮಾತಾಡ್ಬೇಕು, ಇವ್ರು ಮಾತಾಡ್ತಾರೆ, ಆಮೇಲೆ ಮಾತಾಡ್ತಾರೆ. ಹೇಳಿದ್ರು ನೀವು ಶುರು ಮಾಡಿ. ನಮ್ಮ ಚಿಕ್ಕು ಬಹಳ ನಮ್ಮ ಆತ್ಮೀಯ ಸ್ನೇಹಿತರಾದ ನಮ್ಮ ಚಿಕ್ಕಣ್ಣ ಅವರು ಅಂಡ್ ಫುಲ್ 2.5 hours ಅಲ್ಲ 2.5 hours ಇತ್ತು ಸಿನಿಮಾ. 2.5 hours ಕ್ಯಾರಿ ಮಾಡ್ತಾರೆ ಸಿನಿಮಾನ. ಬಹಳ ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ದಾರೆ. ಬೀಟ್ ಫೈಟ್ ಆಗ್ಲಿ, ಡ್ಯಾನ್ಸ್ ಆಗ್ಲಿ ಅಥವಾ ಆಕ್ಟಿಂಗ್ ಅಲ್ಲಾಗ್ಲಿ, ಎಷ್ಟೇ ನಗ್ಸಿದ್ರು ಅಷ್ಟು ಅಳಿಸ್ತಾರೆ. ಅಷ್ಟು ಇಮೋಷನಲ್ ಸೀನ್ಸ್ ಅಲ್ಲೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಪ್ರೊಡಕ್ಷನ್ ಕಾಸ್ಟ್ ಉಮಾಪತಿ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಅವರು ಇವ್ರಿಗೆ ಬಹಳ ಸಪೋರ್ಟ್ ಕೊಟ್ಟು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಸಿನಿಮಾ ಎಂಟರ್ಟೈನ್ಮೆಂಟ್ ಎಲ್ಲೂ ಒಂದ್ ನಿಮಿಷನೂ ಕೊರತೆ ಆಗಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಉಪಾಧ್ಯಕ್ಷ ಗೆದ್ದಿದೆ ಅಂಡ್ ನಮ್ಗೆ ಬಹಳ ಖುಷಿ ಆಗ್ತಿದೆ. ಚಿಕ್ಕಣ್ಣವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಷ್ಟು ವರ್ಷ ಇದೇನು ಚಿಕ್ಕಣ್ಣ ಅವರು ಎಂಟರ್ಟೈನ್ ಮಾಡ್ತಾ ಬಂದಿದ್ರು ಕಾಮಿಕಲ್ ವೇ ಅಲ್ಲಿ. ಈ ಸಿನಿಮಾದಲ್ಲಿ ನಮ್ಮ ಯೂತ್ಸ್ ಆಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ಹೊಸ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಲವರ್ ಬಾಯ್ ಸಿಕ್ಕಿದ್ದಾರೆ. ಜೊತೆಗೆ ಒಂದು ಒಳ್ಳೆ ಕ್ಯೂಟ್ ಪೇರು ಇಬ್ರು, ಹೀರೋ ಮತ್ತೆ ಹೀರೋಯಿನ್. ಆದಷ್ಟು ಬೇಗ ಮದುವೆ ಆಗ್ಲಿ. ಅಂದ್ರೆ ಸಿನಿಮಾ ಹೇಳಿದ್ರೆ ರಿಯಲ್ ಲೈಫ್ ಅಲ್ಲಿ ಇದೆಯಾ? ಸೊ ಇಲ್ಲ, ಕಂಪ್ಲೀಟ್ ಆಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಚಿಕ್ಕಣ್ಣ ಬ್ರೋಗೆ ತುಂಬಾ ಒಳ್ಳೇದಾಗಿದೆ ಇಷ್ಟಪಡ್ತೀವಿ. ಹಾಗೇನೆ ಪ್ರತಿಯೊಬ್ರು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ಕೇಳ್ಕೊಂಡ್ವಿ. ನಮಸ್ಕಾರ. ಈಗಷ್ಟೇ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಹೊಸ ಹೀರೋ ಲವರ್ ಬಾಯ್ ಚಾಕ್ಲೇಟ್ ಹೀರೋ ಚಿಕ್ಕಣ್ಣ ಅವ್ರ ಪಿಕ್ಚರ್ ನೋಡಿದ್ವಿ. ನಿಜ ಹೇಳ್ಬೇಕಂದ್ರೆ ಡಾರ್ಕ್ ಚಾಕ್ಲೇಟ್ 2.25 ಗಂಟೆ ಚಿಕ್ಕಣ್ಣನ ಸಿನಿಮಾ ಅಂದ್ಮೇಲೆ ನಗಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡೇ ಬರ್ತೀರಾ. ಆ ನಂಬಿಕೆಯಲ್ಲೂ ಮೋಸ ಹೋಗಲ್ಲ. ಅದ್ರ ನಿಮ್ಗೆ ಸರ್ಪ್ರೈಸ್ ಆಗೋದೇನು ಅಂದ್ರೆ, ಒಂದು ಇಮೋಷನಲ್ ಸೀನ್ ನ ಚಿಕ್ಕಣ್ಣ ಅವ್ರು ಎಷ್ಟು ಅದ್ಭುತವಾಗಿ ನಟನೆ ಮಾಡಿ ನಮಗೆಲ್ಲರೂ ಒಂದು ಕ್ಷಣ ಕಣ್ಣಲ್ಲೇ ನೀರು ಬರಂಗ್ ಆಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಕೈಲಿ ಅಂದ್ರೆ 10-15 ವರ್ಷ ನೋಡ್ತಾ ಇದೀವಲ್ಲ ಚಿಕ್ಕಣ್ಣ ಅವ್ರನ್ನ, ಇದು ಒಂದು ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಸೊ ತುಂಬಾ ಖುಷಿ ಆಯ್ತು. ಆಮೇಲೆ ಅವ್ರದ್ದು ಒಂದು ಸಾಂಗ್ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ನಾನು ಒಬ್ನೇ ಅಲ್ಲ, ನಾವೆಲ್ಲರೂ ಮಾತಾಡ್ಕೊತಾ ಇದೀವಿ. ಪ್ರಭುದೇವ ತರ ಕಾಣಿಸ್ತಾರೆ, ಅದೇ ತರ ಸ್ಟೆಪ್ಸ್ ಹಾಕಿದ್ದಾರೆ. ಸೊ ಆಗ್ಲೇ ಶಾರುಖ್ ಖಾನ್ ಆಯ್ತು, ಈಗ ಪ್ರಭುದೇವ್ ಅವ್ರಿಗೂ ಹೋಲಿಸ್ತಾರೆ. ನೆಕ್ಸ್ಟ್ ಯಾರ್ಯಾರಿಗೆ ಹೊಟ್ಟೆ ಹೊಡಿತೀಯ ಚಿಕ್ಕಣ್ಣ? ಎಲ್ಲಾ ಹೀರೋಗಳನ್ನ ಒಂದು ಹೋಲಿಸಿದ್ದಾರೆ. ಬಹಳ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡಿದ್ದಾರೆ. ಮೇನ್ ಥಿಂಗ್ ಅದನ್ನ ಕ್ಯಾರಿ ಮಾಡೋದು ಇಂಪಾರ್ಟೆಂಟ್. ನಮ್ ದೀಪಣ್ಣಲಾಗ್ಲಿ ಅಥವಾ ಕರಿಸುಬ್ಬು ಅವರಾಗ್ಲಿ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರನೂ ಬಹಳ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ನಗಿಸ್ತಾ ಇರ್ತಾರೆ, ಅಳಿಸ್ತಾರೆ, ಎಲ್ಲಾ ಎಮೋಷನ್ಸ್ ಇದೆ. ಎಲ್ಲರೂ ಬಂದು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀವಿ. ಹಂಗೆ ನಮ್ಮ ಧರ್ಮಣ್ಣ ಅವರು ಮತ್ತೆ ಹೀರೋಯಿನ್ ಅವರು ಡೈರೆಕ್ಷನ್, ಪ್ರೊಡಕ್ಷನ್ ಎಲ್ಲರೂ ಅವ್ರ ಕೆಲಸ ತುಂಬಾ ಜವಾಬ್ದಾರಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.